ಶ್ರೀ ಗುರುಭ್ಯೋ ನಮಃ. ಭಾಸ್ಕರಾಯ ವಿದ್ಮೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಸೂರ್ಯ ಭಗವಾನ್ ಪ್ರಚೋದಯಾತ್. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ಭಾನುವಾರ ಬಂತು. ಭಾನುವಾರ 9ನೇ ತಾರೀಕು ತೃತೀಯ ಪುನರ್ವಸು ನಕ್ಷತ್ರ, ಉತ್ತಮವಾದಂತಹ ದಿನ, ಉತ್ತಮವಾದಂತಹ ನಕ್ಷತ್ರ, ಯೋಗ ಕರ್ಣ ಎಲ್ಲವೂ ಚೆನ್ನಾಗಿದೆ. ಆ ರೀತಿಯಲ್ಲಿದ್ದಾಗ ಈ ದಿನ ಯಾವ ರೀತಿಯಲ್ಲಿದೆ ಗ್ರಹಗತಿಗಳು ಅಂತ ಅಂದಾಗ, ಮೇಷರಾಶಿಯವರು ಅತ್ಯಂತ ಉಲ್ಲಾಸದಲ್ಲಿರ್ತೀರಿ, ಸಂಭ್ರಮದಲ್ಲಿರ್ತೀರಿ, ಖುಷಿಯಲ್ಲಿರ್ತೀರಿ. ಅತ್ಯಂತ ಲಾಭದಾಯಕವೂ ಆಗುತ್ತೆ, ತುಂಬ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ದಿನವೂ ಮೇಷರಾಶಿಯವರಿಗೆ ಆಗಿರುತ್ತೆ. ಹಾಗಾದರೆ ವೃಷಭ ರಾಶಿಯವರಿಗೆ ಹೊರಗಡೆ ಸ್ವಲ್ಪ ಸುತ್ತಾಟಗಳಿರುತ್ತೆ, ಹೊರಗಡೆ ಪ್ರಯಾಣಗಳಿರುತ್ತೆ, ಪ್ರಯಾಣದಲ್ಲಿ ಸುಖಕರವಾಗಿರುತ್ತೆ, ದುಂದು ವೆಚ್ಚಗಳಾಗುತ್ತೆ, ಆರೋಗ್ಯದಲ್ಲೂ ಸಣ್ಣ ಪುಟ್ಟ ಅಜೀರ್ಣತೆ ಆಗುತ್ತೆ, ಸ್ವಲ್ಪ ಜಾಗ್ರತೆ. ಮಿಥುನ ರಾಶಿಯವರಿಗೆ ನಿಮ್ಮ ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಜೊತೆಯಲ್ಲಿ ಬುಧ ಆದಿತ್ಯ ಯೋಗ ಇರೋದ್ರಿಂದ ಕೀತ ವೃದ್ಧಿ ಆಗುತ್ತೆ, ಹಣಕಾಸಿನ ಅನುಕೂಲ, ಬಿಸ್ನೆಸ್ ಉತ್ತಮವಾಗಿರುವಂಥದ್ದು, ದಾಂಪತ್ಯದಲ್ಲಿ ಸುಖಕರವಾಗಿರುವಂಥದ್ದು, ತೃಪ್ತಿಕರವಾದಂತಹ ವಾತಾವರಣ ಅಂತೂ ಖಂಡಿತವಾಗಿ ನಿಮಗಿದೆ ಅಂತ ಹೇಳ್ತಾ, ಕರ್ಕಾಟಕ ರಾಶಿಯವರಿಗೆ ಮದುವೆ ಮುಂಜಿ ಮಾತುಕತೆಗಳಾಗುತ್ತೆ, ಅತಿಥಿಗಳ ಆಗಮನವಾಗುತ್ತೆ, ಸಂಭ್ರಮ ಖುಷಿಯಲ್ಲಿರ್ತೀರಿ. ಒಂದು ರೀತಿಯಾದಂತಹ ಲಾಭದಾಯಕ, ಎಷ್ಟೋ ಸಂಕಷ್ಟಗಳನ್ನು ಮರೆಯುವಂತಹ ದಿನವೂ ನಿಮ್ಮದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೆ ಬಂಧು ಬಾಂಧವರ ಆಗಮನವಾಗುತ್ತೆ, ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗ್ತೀರಿ, ರುಚಿಕರವಾದಂತಹ ಭೋಜನ ಸಿಗುತ್ತೆ. ಜೊತೆಯಲ್ಲಿ ಒಂದು ರೀತಿಯಾದಂತಹ ಚರ್ಚೆ ವಿಶ್ಲೇಷಣೆಗಳನ್ನು ಮಾಡ್ತೀರಿ, ಅದರಿಂದ ನಿಮಗೆ ಉತ್ತಮವಾದಂತಹ ದಿನ ಗಳಿಕೆ ಎಲ್ಲವನ್ನೂ ನಿಮಗೆ ಸಂಪಾದನೆ ಮಾಡ್ತೀರಿ. ಮತ್ತು ಕನ್ಯಾ ರಾಶಿಯವರಿಗೆ ಶುಭ ಕಾರ್ಯಗಳ ಚಿಂತನೆ, ಶುಭ ಕಾರ್ಯಗಳ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ, ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ, ಜೊತೆಯಲ್ಲಿ ಹಣಕಾಸಿನ ಅನುಕೂಲತೆಗಳು ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ತುಲಾರಾಶಿಯವರಿಗೆ ಸ್ವಲ್ಪ ಕೋಪದ ವಾತಾವರಣ, ಸ್ವಲ್ಪ ನಷ್ಟದ ವಾತಾವರಣ, ದುಡ್ಡು ಕಾಸಿನ ವಿಚಾರದಲ್ಲಿ ನಷ್ಟಗಳು, ಸ್ವಲ್ಪ ಸಮಸ್ಯೆಗಳು, ಗೊಂದಲಗಳು, ಸ್ವಲ್ಪ ಗಲಾಟೆ, ಸ್ವಲ್ಪ ಘರ್ಷಣೆ ಎಲ್ಲವೂ ಆಗುವಂತಹ ವಾತಾವರಣ, ಸ್ವಲ್ಪ ಜಾಗ್ರತೆ. ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರವಾಗಿರುತ್ತೆ, ಆದರೆ ಏನೇನು ಮಾಡೋಕ್ಕೋದು ಸಹ ಉಲ್ಟಾ ಆಗುತ್ತೆ. ಯಾಕೆಂದರೆ ಸಪ್ತಮ ನೇರ ದೃಷ್ಟಿ, ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ಗುರುಬಲ ಇಲ್ಲ. ಯಾವ ಪ್ರಯತ್ನ ಪಟ್ಟರೂ ಸಹ ವಿಫಲತೆ, ಯಾವ ಪ್ರಯತ್ನ ಪಟ್ಟರೂ ಸಹ ಸಕ್ಸಸ್ ಆಗೋದಿಲ್ಲ. ಸ್ವಲ್ಪ ಹಿನ್ನಡೆ, ಸ್ವಲ್ಪ ಗೊಂದಲ, ಸ್ವಲ್ಪ ಬೇಸರ ಇದೆಲ್ಲವೂ ಸಹ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಸಿಗುತ್ತೆ. ಧನುಸ್ಸು ರಾಶಿಯವರಿಗೆ ಹೊಸ ಹೊಸ ಕೆಲಸಗಳ ಆಗಮನ, ಹೊಸ ಹೊಸ ವ್ಯಕ್ತಿಗಳ ಪರಿಚಯ, ಹೊಸ ಹೊಸ ವಿಚಾರಗಳ ಚಿಂತನೆ, ಉದ್ಯೋಗದಲ್ಲಿ ಪ್ರಗತಿ ಕಾಣುವಂಥದ್ದು, ಒಂದು ರೀತಿಯಾದಂತಹ ಖುಷಿಯಲ್ಲಂತೂ ಇರ್ತೀರಿ. ಮಕರ ರಾಶಿಯವರಿಗೆ ರುಚಿಕರವಾದಂಥ ಭೋಜನ ಸಿಗುತ್ತೆ, ಅದರ ಹೊರಗಡೆ ಅಲೆದಾಟ, ಸುತ್ತಾಟ, ಸ್ವಲ್ಪ ಗಲಾಟೆ, ಘರ್ಷಣೆ, ಕೋಪ ಇವೆಲ್ಲವೂ ಇರುವಂತಹ ವಾತಾವರಣ, ಸ್ವಲ್ಪ ಜಾಗ್ರತೆ ಮಕರ ರಾಶಿಯವರು. ಕುಂಭರಾಶಿಯವರಿಗೆ ದೇವಸ್ಥಾನ, ದೇವರು, ದಿನರು, ಪೂಜೆಗಳು ಇದೆಲ್ಲವೂ ಸಹ ಆಸಕ್ತರಾಗಿರ್ತೀರಿ. ನಿಮ್ಮ ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತೀರಿ, ಹೊರಗಡೆ ಬಂಧು ಬಾಂಧವರನ್ನ ಭೇಟಿಯನ್ನು ಮಾಡ್ತೀರಿ, ಅವರ ಜೊತೆ ವಿಶ್ಲೇಷಣೆ ಮಾಡ್ತೀರಿ. ಒಂದು ರೀತಿಯಾದಂತಹ ಕಷ್ಟ ನೋವುಗಳನ್ನೆಲ್ಲೂ ಸಹ ಮಾರ್ತು ಖುಷಿಯಲ್ಲಿ ಸಂಭ್ರಮದಲ್ಲಿ ಕಾಲ ಕಳೆದಿರಿ, ತುಂಬ ಚೆನ್ನಾಗಿರುತ್ತೆ. ಮೀನರಾಶಿಯವರೆಗೂ ಸಹ ಸ್ವಲ್ಪ ಹೊರಗಡೆ ಪ್ರಯಾಣದ ಯೋಗ ಸಿಗುತ್ತೆ ನಿಮಗೆ. ಹೊರ ದೇಶ, ಹೊರ ರಾಜ್ಯಗಳಿಗೆ ಹೋಗುವಂಥ ಸನ್ನಿವೇಶಗಳು, ಮತ್ತು ಕುಟುಂಬ ಜೊತೆಯಲ್ಲಿ ಸೌಹಾರ್ದತೆ, ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು, ಕುಟುಂಬ ಜೊತೆಯಲ್ಲಿ ಎಲ್ಲಾದರೂ ಹೊರಗಡೆ ಪ್ರಯಾಣಗಳನ್ನು ಬೆಳೆಸುವಂಥದ್ದು, ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗುವಂಥದ್ದು ಇದೆಲ್ಲವೂ ಸಹ ನಿಮಗೂ ಸಹ ಇರುತ್ತೆ, ಅನುಕೂಲಕರವಾಗಿರುತ್ತೆ ಅಂತ ಹೇಳ್ತಾ, ವಿಶೇಷವಾದಂತಹ ಸಂಚಿಕೆ ಭಾನುವಾರ ಸಂಚಿಕೆ ಮಂಗಳವನ್ನು ಆಡ್ತೇವೆ. ನಾಳೆ ದಿನ ನೋಡಿ 10ನೇ ತಾರೀಕು ಸೋಮವಾರ, ಚತುರ್ಥಿ ಪುಷ್ಯ ನಕ್ಷತ್ರ, ನಾಳೆಯೂ ಚೆನ್ನಾಗಿರುವಂಥ ದಿನವೇ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮಂಗಳವನ್ನು ಆಡ್ತೇವೆ. ಭಗವಂತ ನಿಮಗೆ ಒಳಿತನ್ನು ಮಾಡಲಿ.